ಯಾವುದೇ ಮ್ಯಾಚ್ಗೆ ಅನುಮತಿ ಇಲ್ಲ. ನಾಳೆ ವಿಜಯ್ ಹಜಾರೆ ಟೂರ್ನಿ ನಡೀತಾ ಇದೆ, ಶುರುವಾಗ್ತಾ ಇದೆ. ಇದಕ್ಕೋಸ್ಕರ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಬಂದಿದ್ದಾರೆ. ನಾಳೆ ಡೆಲ್ಲಿ ಹಾಗೂ ಕರ್ನಾಟಕದ ನಡುವೆ ವಿಜಯ್ ಹಜಾರೆ ಟೂರ್ನಿ ಇದೆ. ಆದರೆ ಕ್ರೀಡಾಂಗಣದಲ್ಲಿ ಮ್ಯಾಚ್ಗೆ ಅನುಮತಿ ಇಲ್ಲ ಅನ್ನುವಂಥ ಆ ನಿರ್ಧಾರವನ್ನ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಡೊಮೆಸ್ಟಿಕ್ ಟೂರ್ನಮೆಂಟ್ನಲ್ಲಿ 15 ವರ್ಷಗಳ ನಂತರ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ. ವಿಜಯ್ ಹಜಾರೆ ಟೂರ್ನಿಯಲ್ಲಿ ಮ್ಯಾಚ್ ಅನ್ನು ಆಡಲಿಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಬಟ್ ಈಗ ಅವ್ರನ್ನ ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದಂಥ ಅಭಿಮಾನಿಗಳಿಗೆ ಈಗ ನಿರಾಸೆ ಉಂಟಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇದರ ಕುರಿತಾಗಿ ಶಿವಕುಮಾರ್, ಇದು ಕೇವಲ ವಿಜಯ್ ಹಜಾರೆಗೆ ಮಾತ್ರನಾ ಈ ಒಂದು ಆದೇಶ ಅಥವಾ ಈ ಒಂದು ನಿರ್ಧಾರ, ಅಥವಾ ಏನಾದರೂ IPL ಮೇಲೂ ಇದರ ಕರಿನೆರಳು ಬೀಳುತ್ತಾ ಅಂತ? ರಾಹುಲ್, IPL ಮ್ಯಾಚ್ಗಳ ಬಗ್ಗೆ ಸದ್ಯಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಡ್ತಿಲ್ಲ. ಆದ್ರೆ ನಾಳೆಯಿಂದ ನಡೀಬೇಕಿದ್ದಂತ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತ ಮ್ಯಾಚ್ಗಳಿಗೆ ಅನುಮತಿಯನ್ನ ಕೊಡಲಾಗಿಲ್ಲ. ಜೊತೆಗೆ ನಿನ್ನೆ ಅಲ್ಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿದಂತ ಉಪ ಸಮಿತಿ ಏನಿದೆ, ಲೋಕಾಯುಕ್ತ ಅಂದ್ರೆ ಲೋಕೋಪಯೋಗಿ ಅಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು, ಸ್ವತಃ ಬೆಂಗಳೂರು ಸಿಟಿ ಕಮಿಷನರ್ ಹಾಗೂ GBA ಮುಖ್ಯ ಆಯುಕ್ತರು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಿಸಿಟ್ ಮಾಡಿ ಅಲ್ಲಿನ ಕೆಲವೊಂದಷ್ಟು ಭದ್ರತಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಅಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಬಾರಿ ಬೆಂಗಳೂರಿನ RCB ತಂಡ IPL ಮ್ಯಾಚ್ ಅನ್ನ ಗೆದ್ದಂತ ನಂತರದಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತ ಕಾಲು ತುಳಿತ ಪ್ರಕರಣವಾದಂತ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಚ್ಗಳಿಗೆ ಅನುಮತಿಯನ್ನ ಕೊಟ್ಟಿಲ್ಲ. ಜೊತೆಗೆ ನಿನ್ನೆ ಗೃಹ ಸಚಿವರ ನೇತೃತ್ವದಲ್ಲಿ ಬೆಳಿಗ್ಗೆ ಮೀಟಿಂಗ್ ಕೂಡ ಆಗಿರುತ್ತೆ. ಅಲ್ಲಿ KSCAಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ರಾಜ್ಯ DGIGP ಸಲೀಂ ಅವರು, ಜೊತೆಗೆ ರಾಜ್ಯದ ಕಾನೂನು ಸುವ್ಯವಸ್ಥೆಯ ADGP ಆಗಿರುವಂತಹ ಹಿತೇಂದ್ರ, ಬೆಂಗಳೂರು ಸಿಟಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್, GBA ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್, PWDಯ ಹಿರಿಯ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳು ಸಹ ಗೃಹ ಸಚಿವರ ಜೊತೆಲಿ ಚರ್ಚೆಯನ್ನ ಮಾಡಿದ್ರು. ಅಲ್ಲಿ ಗೃಹ ಸಚಿವರಿಗೆ ಹಾಗೂ ಸಂಬಂಧಪಟ್ಟಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ವಿಜಯ್ ಹಜಾರೆ ಟ್ರೋಫಿಯನ್ನ ನಡೆಸಲಿಕ್ಕೆ ತಾವು ಅನುಮತಿಯನ್ನ ಕೊಡಬೇಕು ಅಂತೇಳಿ ಖುದ್ದು KSCA ಅಧ್ಯಕ್ಷ ಆಗಿದ್ದಂತ ವೆಂಕಟೇಶ್ ಪ್ರಸಾದ್ ಅವರು ಮನವಿಯನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಮನವಿಗೆ ಸ್ಪಂದನೆಯನ್ನ ಕೊಟ್ಟಿದ್ದಂತ ಗೃಹ ಸಚಿವ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಸಲಿಕ್ಕೆ ಅವಕಾಶವನ್ನ ಕೊಡ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳ ಹಿರಿಯ ಅಧಿಕಾರಿಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ನೀಡಿ ಸಂಜೆ ಒಳಗಾಗಿ ವರದಿಯನ್ನ ಕೊಡಬೇಕು ಅಂತೇಳಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರು ಸೂಚನೆಯನ್ನ ಕೊಟ್ಟಿದ್ರು. ಗೃಹ ಸಚಿವ ಪರಮೇಶ್ವರ್ ಕೊಟ್ಟಂತ ಸೂಚನೆ ಮೇರೆಗೆ ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ನೀಡಿದಂತ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, GBA ಆಯುಕ್ತ ಮಹೇಶ್ವರ್ ರಾವ್, ಜೊತೆಗೆ ಲೋಕೋಪಯೋಗಿ ಹಾಗೂ ಅಗ್ನಿಶಾಮಕ ದಳ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಖುದ್ದು ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳು ಅಲ್ಲಿ ಫೈರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನ ಬಳಸಿದರೆ, ಜೊತೆಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂತೇಳಿ ಪರಿಶೀಲನೆ ಮಾಡಿದ್ರು. ಜೊತೆಗೆ ಅಗ್ನಿಶಾಮಕ ದಳ ಅಧಿಕಾರಿಗಳು ಹಾಗೂ PWD ಅಧಿಕಾರಿಗಳು ಪ್ರಮುಖವಾಗಿ ಅನುಮತಿಯನ್ನ ಕೊಡ್ಲಿಕ್ಕೆ ನಿರಾಕರಣೆಯನ್ನ ಮಾಡಿದರೆ, ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂಡ ಅತಿ ಹೆಚ್ಚಿನದಾಗಿ ಪ್ರೇಕ್ಷಕರು ಬಂದಂತ ಸಂದರ್ಭದಲ್ಲಿ ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಸಮಸ್ಯೆ ಆಗಿದೆ. ಜೊತೆಗೆ PWD ಅಧಿಕಾರಿಗಳು ಕಾಲು ತುಳಿತ ಪ್ರಕರಣ ಆದಂತ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸುತ್ತ ಇರುವಂತ ಕಟ್ಟಡ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಪ್ರೇಕ್ಷಕರು ಕುತ್ಕೊಳ್ಳುವಂತ ಗ್ಯಾಲರಿ ಆಗಿರ್ಬೋದು, ಜೊತೆಗೆ ಒಳಗಡೆ ಎಂಟ್ರಿ ಹಾಗೂ ಎಕ್ಸಿಟ್ ನ ಗೇಟ್ ಗಳಿಗೆ ಬರುವಂತ ಕಟ್ಟಡ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಕೊಟ್ಟು ಸುಮಾರು 2-3 ತಿಂಗಳಾದ್ರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ KSCA ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯಂತ ಅಧಿಕೃತವಾದಂತ ರಿಪ್ಲೈ ಬಂದಿಲ್ಲ. ಹೀಗಾಗಿ ಕೆಲವೊಂದಷ್ಟು ಅಂಶಗಳನ್ನ ಮುಂದಿಟ್ಟು ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತ ಕ್ರಿಕೆಟ್ ಮ್ಯಾಚ್ ನಡೆಸಲಿಕ್ಕೆ ಅನುಮತಿಯನ್ನ ಕೊಡಬಾರ್ದು ಅಂತೇಳಿ ವರದಿಯನ್ನ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಂತ ಮ್ಯಾಚ್ಗಳಿಗೆ ಅನುಮತಿಯನ್ನ ಕೊಟ್ಟಿಲ್ಲ. ಆದ್ರೆ ಇದಕ್ಕೆ ಶಿವಕುಮಾರ್, ಈಗ ಪರ್ಮಿಷನ್ ಅನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಕೆಲವೊಂದಷ್ಟು ರೀಸನ್ಸ್ ಗಳಿರ್ಬೇಕಲ್ಲ, ಯಾವೆಲ್ಲ ರೀಸನ್ಸ್ ಗಳನ್ನ ಇಲ್ಲಿ ಪೊಲೀಸ್ ಕಮಿಷನರ್ ಉಲ್ಲೇಖ ಮಾಡಿದ್ದಾರೆ? ಅದರ ಜೊತೆಗೆ ನಾಳೆ ಮ್ಯಾಚ್ ನಡೆಯುತ್ತೆ ಅನ್ನೋದಾಗಿದ್ರೆ ಅದು ಕ್ಲೋಸ್ ಡೋರ್ ಮ್ಯಾಚ್ ಆಗಿರುತ್ತಾ ಅಂತ? ರಾಹುಲ್, ಸ್ಪಷ್ಟವಾಗಿ ಹೇಳಿರುವಂತದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತ ಮ್ಯಾಚ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಅಂತೇಳಿ ಸಂಪುಟ ಅಂದ್ರೆ ಉಪ ಸಮಿತಿ ಏನ್ ರಚನೆಯನ್ನ ಮಾಡಿರ್ತಾರೆ ಗೃಹ ಸಚಿವರು, ಆ ವರದಿಯಲ್ಲೂ ಕೂಡ ಯಾವೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಹೊರಗಡೆ ಬಿಟ್ಕೊಡ್ತಿಲ್ಲ. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತ ಮ್ಯಾಚ್ ಇಲ್ಲ ಅನ್ನೋ ಮಾತನ್ನ ಸದ್ಯ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಿರುವಂತದ್ದು. KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಮನವಿ ಮಾಡುವಂತ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ಅವಕಾಶವನ್ನ ಕೊಡೋದಿಲ್ಲ, ಆದ್ರೆ
ಕ್ರೀಡಾಂಗಣದ ಒಳಗಡೆ ಟೂರ್ನಿಯನ್ನು ನಡೆಸ್ತೀವಿ, ಅಂದ್ರೆ ಪ್ರೇಕ್ಷಕರಿಗೆ ಅವಕಾಶವನ್ನು ಕೊಡೋದಿಲ್ಲ, ಆಟಗಾರರು ಬರ್ತಾರೆ, ಮ್ಯಾಚನ್ನು ಆಡ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ಇದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ವೆಂಕಟೇಶ್ ಪ್ರಸಾದ್ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ನಿನ್ನೆ ಅಲ್ಲಿ ವಿಸಿಟ್ ಮಾಡಿದ್ದಂತ ಹಿರಿಯ ಅಧಿಕಾರಿಗಳು, PWD, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಫೈರ್ ಡಿಪಾರ್ಟ್ಮೆಂಟ್ ನ ಹಿರಿಯ ಅಧಿಕಾರಿಗಳು ಕೊಟ್ಟಂತ ವರದಿ ಅನ್ವಯವಾಗಿ ಸದ್ಯ ರೈಟ್ ಶಿವಕುಮಾರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಆಗಿರುವಂತ ಗಂಗಾಧರ್ ಅವರಿದ್ದಾರೆ. ಗಂಗಾಧರ್, ಈಗ ಅಕಸ್ಮಾತ್ ಏನಾದರೂ ನಾಳೆ ಮ್ಯಾಚ್ ನಡೀಲ್ಲ ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ, ಎಲ್ಲ ಒಂದ್ ಕಡೆ ಪ್ರಾಕ್ಟೀಸ್ ಎಲ್ಲ ಸೆಷನ್ಸ್ ಎಲ್ಲ ಆಗಿದ್ದಾವೆ, ಮ್ಯಾಚ್ ನಡೀಲಿಲ್ಲ ಅಂತಂದ್ರೆ ಟೂರ್ನಿ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರಬಹುದು ಅಂತ? ರಾಹುಲ್, ಏನಂದ್ರೆ ನಿನ್ನೆ ರಾತ್ರಿ ಮುಂಬೈಯಿಂದ ಬೆಂಗಳೂರಿಗೆ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ. ಆದ್ರೆ ಈಗ ಸದ್ಯದ ಪ್ರಕಾರ ನಮ್ಗೆ ಸಿಗ್ತಾ ಇರುವಂತ ಒಂದು ಮಾಹಿತಿ ಪ್ರಕಾರ, ಅಂದ್ರೆ KSC ಮೂಲಗಳ ಪ್ರಕಾರವೇ ನಿನ್ನೆನೆ ಕಮಿಷನರ್ ಅವರು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ ಅಂತ ನಮ್ಗೆ KSC ಮೂಲಗಳಿಂದ ತಿಳಿದು ಬಂದಿದೆ. ಸೊ ಹಾಗಾಗಿ ಇವತ್ತು ಕೂಡ ಕಮಿಷನರ್ ಅವರು ಏನು ಹೇಳಿಕೆ ನೀಡಿ ಕೊಟ್ಟಿದ್ದಾರೆ, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ಗೆ ಅವಕಾಶ ಇಲ್ಲ ಅಂತ. ಸೊ ಇಲ್ಲಿ ಕೆಲವೊಂದು ಕಾರಣಗಳು ಕೂಡ ಇದೆ. ಅಂದ್ರೆ ಈ ಹಿಂದೆ ಕುನ್ನಾ ರಿಪೋರ್ಟ್ ಏನ್ ಹೇಳ್ತಾ ಇತ್ತು ಅಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಗೇಟ್ಸ್ ಇರ್ಬೋದು, ಜೊತೆಗೆ ಫೈರ್ ಬ್ರಿಗೇಡ್ ಇರ್ಬೋದು, ಸೊ ಎಲ್ಲದರಲ್ಲೂ ಕೂಡ ಕೆಲವೊಂದು ಆಲ್ಟರ್ನೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಫೈರ್ ಬ್ರಿಗೇಡ್ ಅವರು ಕೂಡ ನೆನ್ನೆ ಎಲ್ಲ ಟೆಸ್ಟ್ ಮಾಡಿದ್ರು. ಪೊಲೀಸ್ ಕಮಿಷನರ್ ಅವರು ಕೂಡ ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ಕೂಡ ಪರಿಶೀಲನೆ ಮಾಡಿದ್ರು. GBA ಅವರು ಬಂದಿದ್ರು, BBMP ಅವರು ಬಂದಿದ್ರು, ಎಲ್ಲರೂ ಕೂಡ ಒಂದು ಪರಿಶೀಲನೆ ನಡೆಸಿದ್ರು. ಬಟ್ ಈಗ ವಿರಾಟ್ ಕೊಹ್ಲಿ ಅವರ ಒಂದು ಕ್ರೇಜ್ ಇರೋದ್ರಿಂದ ಸಾಕಷ್ಟು ಮಂದಿ ಕ್ರಿಕೆಟ್ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬರ್ಬೋದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಯಾಕಂದ್ರೆ ಇದು ಹಾಲಿಡೇ ಸೀಸನ್ ಆಗಿರೋದ್ರಿಂದ ಸಹಜವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸಾಕಷ್ಟು ಜನಗಳು ಬರ್ತಾರೆ. ಜೊತೆಗೆ ಯಾವುದೇ ರೀತಿಯಾದ ಒಂದು ರಿಸ್ಕ್ ತಗೊಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಈ ಒಂದು ಮಾತುಗಳನ್ನ ಹೇಳಿದ್ದಾರೆ. ಬಟ್ ನಮಗೆ ಸಿಗ್ತಾ ಇರೋ ಸೋರ್ಸಸ್ ಪ್ರಕಾರ ಸದ್ಯ ಬೆಂಗಳೂರಿನಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ರೇಜ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಮ್ಯಾಚ್ ನಡೆಸದೇ ಇರೋದೇ ಬೆಟರ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಏನಾದ್ರು ಮ್ಯಾಚ್ ಎಸಂಗಡಿ ಆಗಿದ್ದೆ ಆದ್ರೆ, ಇಲ್ಲಿ ನಮ್ಮ ಆಲೂರಲ್ಲಿ 3 ಗ್ರೌಂಡ್ ಇದೆ. ಸೊ ಅಲ್ಲಿ ಯಾವ್ದಾದ್ರು ಒಂದು ಗ್ರೌಂಡ್ ಅಲ್ಲಿ ಈ ಒಂದು ಮ್ಯಾಚ್ ಅನ್ನ ಆಯೋಜಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಮುಂಚೆನೆ ಏನು ನಾಳೆ ಡೆಲ್ಲಿ ವರ್ಸಸ್ ಆಂಧ್ರ ಪ್ರದೇಶ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇತ್ತು. ಇದು ಈ ಹಿಂದೆ ಆಲೂರ್ ಸ್ಟೇಡಿಯಂ ಅಲ್ಲಿ ನಿಗದಿಪಡಿಸಲಾಗಿತ್ತು. ಬಟ್ ಸೆಕ್ಯೂರಿಟಿ ರೀಸನ್ ಇಂದ, ಅಂದ್ರೆ ಕೊಹ್ಲಿ ನೋಡೋದಕ್ಕೆ ಸಾಕಷ್ಟು ಜನಗಳು ಬರೋ ಸಾಧ್ಯತೆಗಳು ಇದೆ ಅಂತ ಕಾರಣದಿಂದಲೇ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ಒಂದು ಮ್ಯಾಚ್ ನ ಶಿಫ್ಟ್ ಮಾಡಿದ್ರು. ಸೊ ಈಗ ಬಹುಶಃ ಆ ಮ್ಯಾಚ್ ಮತ್ತೆ ಆಲೂರ್ ಸ್ಟೇಡಿಯಂಗೆ ಹೋಗುವಂತ ಚಾನ್ಸಸ್ ಜಾಸ್ತಿನೇ ಇದೆ. ರಾಹುಲ್, ರೈಟ್ ಗಂಗಾಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ನಾಳೆ ಆಸ್ ಪರ್ ದ ಶೆಡ್ಯೂಲ್ ಮ್ಯಾಚ್ ನಡೆಯುತ್ತೆ, ಆದರೆ ಚಿನ್ನಸ್ವಾಮಿಯಲ್ಲಿ ಈ ಮ್ಯಾಚ್ ನಡೆಯೋದಿಲ್ಲ. ತುಂಬಾ ಕಡಾಖಂಡಿತವಾಗಿ ಕಡ್ಡಿ ಮುರಿದಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ, ಚಿನ್ನಸ್ವಾಮಿಯಲ್ಲಿ ಯಾವುದೇ ಮ್ಯಾಚ್ ನಾಳೆ ನಡೆಯೋದಿಲ್ಲ ಅಂತ ಹೇಳಿ. ನಾಳೆಯಿಂದ ವಿಜಯ್ ಹಜಾರೆ ಟ್ರೋಫಿ ಒಂದು ಪಂದ್ಯಗಳು ನಡೀತಾ ಇದ್ದಾವೆ. ಡೆಲ್ಲಿ ಹಾಗೂ ಆಂಧ್ರ ಪ್ರದೇಶ್ ಮಧ್ಯೆ ಈ ಒಂದು ಮ್ಯಾಚ್ ನಡೀತಾ ಇರುವಂಥ ಬೆಂಗಳೂರಿನಲ್ಲಿ ಈ ಮ್ಯಾಚ್ ಶೆಡ್ಯೂಲ್ ಆಗಿತ್ತು. ಚಿನ್ನಸ್ವಾಮಿಲಿ ನಡೆಸಬೇಕು ಅಂತ ಇದ್ದಂಥ ಉದ್ದೇಶ ಏನು ಅಂತಂದರೆ ಫಾರ್ ಸೆಕ್ಯೂರಿಟಿ ರೀಸನ್ಸ್. ಆದರೆ ಈಗ ಆ ಸೆಕ್ಯೂರಿಟಿ ರೀಸನ್ಸೇ ಮುಳ್ಳಾಗ್ತಿರೋದ್ರಿಂದ ಈಗ ಮತ್ತೊಂದು ಗ್ರೌಂಡ್ ಏನಿದೆ ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿ ಆಲೂರು, ಅಲ್ಲಿ ಈ ಒಂದು ಮ್ಯಾಚ್ ಆಸ್ ಪರ್ ಶೆಡ್ಯೂಲ್ ನಡೆಯುತ್ತೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಆಸೆ ಏನಿತ್ತು, ವಿರಾಟ್ ಕೊಹ್ಲಿ ಅಂತಂದರೆ ಪ್ರತಿಯೊಬ್ಬ ಬೆಂಗಳೂರಿಗರ ಮನೆ ಮಗ ಇದ್ದಂತೆ, ಜೊತೆಗೆ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾರೆ. 15 ವರ್ಷಗಳಾದ ನಂತರ ಡೊಮೆಸ್ಟಿಕ್ ಟೂರ್ನಿಯನ್ನು ಆಡೋಕೆ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬಂದಿಳಿದಿರುವಂಥದ್ದು. ಇನ್ಫ್ಯಾಕ್ಟ್ ಡೊಮೆಸ್ಟಿಕ್ ಟೂರ್ನಿ ಆಡ್ತಿರೋದೇ 15 ವರ್ಷಗಳಾದ ನಂತರ. ಸೊ ಇಂಥ ಒಂದು ಹೈ ವೋಲ್ಟೇಜ್, ಹೈ ಎಕ್ಸ್ಪೆಕ್ಟೆಡ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಬೇಕು, ಅವ್ರು ಆಡೋದನ್ನು ಕಣ್ತುಂಬಿಕೊಳ್ಬೇಕು ಅಂತ ಫ್ಯಾನ್ಸ್ ಕಾಯ್ತಾ ಇದ್ರು. ಆದರೆ ಆ ಆಸೆಗೆ ಈಗ ತಣ್ಣೀರೇರಿಸಿದಂತೆ ಆಗಿದೆ. ಬಟ್ ಶೆಡ್ಯೂಲ್ ಪ್ರಕಾರ ಟೂರ್ನಮೆಂಟ್ ನಡೆಯುತ್ತೆ, ಆದರೆ ಪ್ರೇಕ್ಷಕರಿಗೆ ಯಾವುದೇ ರೀತಿಯಾದಂಥ ಒಂದು ಎಂಟ್ರಿ ಇರೋದಿಲ್ಲ. ಸೊ ಇದರ ಕುರಿತಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಇನ್ನೇ ಸಿಕ್ಕಾಪಟ್ಟಿದೆ, ನಮ್ಮ ಕಮಿಟಿಯವರೆಲ್ಲ ಹೋಗಿದ್ವು, ಅಲ್ಲಿ ಕಮಿಟಿಯಿಂದ ರೆಕಮೆಂಡೇಶನ್ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವತ್ತು ಮ್ಯಾಚ್ ಇಲ್ಲ. Committee will get on to the stadium on the instructions of the department. Different departments that was, including fire, SCOM, PWD, GBA and police. As per the report of the department, the permission has not been granted for match. Sir, what's the reason? It is under the committee has given a detailed report, but as of now, the permission is not.
Should we have some primary reason that this So I can't speak on that. I'm already members. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.